ಎವ್ರಿಬಡಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಎಜುಕೇಷನಲ್ ವೀಡಿಯೋಸ್. ನಾನಿಲ್ಲಿ ಎಜುಕೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ನಾನು ಫಾರ್ಮಿನ ಇರಿಗೇಷನ್ ಫೆಸಿಲಿಟಿ, ಇರಿಗೇಷನ್ ಅಂದರೆ ನೀರು ಸಾಗಾಣಿಕೆ, ಅಂದರೆ ವಾಟರ್ನ ನಾವು ಗಿಡಕ್ಕೆ ಹೇಗೆ ಇರಿಗೇಷನ್ ಪ್ರಾಪರ್ಟೀಸ್ ಅಂದರೆ ಹೇಗೆ ಗಿಡಕ್ಕೆ ನೀರು ಹಾಕ್ಬೋದು ಅಂತ ನೋಡೋಣ. ಇದು ಪೈಪಿಂದ ಹಾಕೋಂಥ ಇರಿಗೇಷನ್ ಪ್ರಾಪರ್ಟೀಸ್. ಇದು ಅಡಿಕೆ ತೋಟದಲ್ಲಿ ಇರಿಗೇಷನ್ ಫೆಸಿಲಿಟಿಗೋಸ್ಕರ ನೀರು ಪೈಪಲ್ಲಿ ಹಾಕಿಸ್ತಿದ್ದಾರೆ. ಆ್ಯಂಡ್ ಇಲ್ಲೊಂದಷ್ಟು ಗಿಡ ಇದೆ, ಐ ಥಿಂಕ್ ಸೊ ಕುಂಬಳಕಾಯಿ ಗಿಡ ಅನಿಸುತ್ತೆ. ನೀವು ನೋಡ್ಬೋದು ಇರಿಗೇಷನ್ ಹಿಂಗಿರುತ್ತೆ. ಆ್ಯಂಡ್ ಈಗ ಸ್ಯಾಪ್ಲಿಂಗ್ಸ್ ಅನ್ನೋದು, ಅದನ್ನು ಕೇರ್ ಮಾಡೋದ್ರ ಬಗ್ಗೆ ಸಹ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇಲ್ಲಿಷ್ಟು ಸ್ಯಾಪ್ಲಿಂಗ್ಸ್ ಇದೆ ನೋಡಿ, ಸ್ಯಾಪ್ಲಿಂಗ್ಸ್ ಇದೆ. ಇದು ಪಪಾಯ ಸ್ಯಾಪ್ಲಿಂಗ್. ಈ ಪಪಾಯ ಸ್ಯಾಪ್ಲಿಂಗನ್ನು ನೀವು ಮನೇಲಿ ಹೋಗಿ ಗಿಡಕ್ಕೆ ಹಾಕ್ಕೋಬೋದು. ಇದು ಪಪಾಯ ಸ್ಯಾಪ್ಲಿಂಗ್ ಅಂದರೆ ಪಪಾಯದ ಗಿಡ. ಇದು ಪರಂಗಿ ಗಿಡ ಅಂತ ಕನ್ನಡದಲ್ಲಿ ಕರಿತೀವಿ. ಇದು ಪರಂಗಿ ಬೀಜದಿಂದ ಹುಟ್ಟುತ್ತೆ. ಇದನ್ನು ನೀವು ಒಂದು ಸ್ವಲ್ಪ ಆಯಿಲಲ್ಲಿ ಹಾಕ್ಬೋದು. ಇಲ್ಲಿ ಅಡಿಕೆ ಹಾಗೂ ತೆಂಗಿನ ಮರದ ಗಿಡಗಳಿವೆ. ಆ್ಯಂಡ್ ನೋಡ್ಬೋದು, ಅಡಿಕೆ ಹಾಗೂ ತೆಂಗಿನ ಮರ ಒಂದೇ ಥರ ಕಾಣಿಸುತ್ತೆ, ಕನ್ಫ್ಯೂಸ್ ಆಗಬೇಡಿ. ಈ ಥರ ಪರ್ದೆಗಳೆಲ್ಲ ಇರುತ್ತೆ ಅಲ್ವಾ, ಇಲ್ಲಿ ನೋಡ್ಬೋದಲ್ವಾ ಪರ್ದೆಗಳು. ಈ ಥರ ಇರೋ ಮರಗಳು ತೆಂಗಿನ ಮರಗಳು. ನೆಕ್ಸ್ಟ್ ಪರ್ದೆಗಳಿಲ್ಲದೇ ಸ್ಟ್ರೈಟಾಗಿರೋವಂಥ ಮರಗಳು ಅಡಿಕೆ ಮರಗಳು ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಬಾಳೆ ಮರಗಳನ್ನು ನೋಡ್ಬೋದು. ಲಾಸ್ಟ್ ಇಯರ್ ಇಲ್ಲಿ ಬಾಳೆ ಮರದ ಪ್ಲ್ಯಾಂಟೇಷನ್ ನಡೆದಿತ್ತು, ಹಾಗಾಗಿ 1-2-3 ಬಾಳೆ ಮರಗಳಿವೆ. ಇದೆಲ್ಲ ಅಡಿಕೆ ಮರಗಳು. ಇಲ್ಲಿ ವ್ಯಾಸ್ಟ್ ಅಡಿಕೆ ಪ್ಲ್ಯಾಂಟೇಷನ್ ಮಾಡಿದ್ದಾರೆ. ಈ ಅಡಿಕೆ ಪ್ಲ್ಯಾಂಟೇಷನ್ಗೆ ಒಂದಷ್ಟು ವರ್ಷಗಳಾಗತ್ತೆ ನೋಡ್ಬೋದು. ಈ ಮರಗಳು ಇನ್ನೂ ದೊಡ್ಡದಾಗತ್ತೆ ಅನಿಸುತ್ತೆ. ಆ್ಯಂಡ್ ಇರಿಗೇಷನ್ ಫೆಸಿಲಿಟಿ ಬಗ್ಗೆ ನೀವೀಗ ನೋಡಿದ್ರಿ. ಇಂಥದ್ದೇ ಎಜುಕೇಷನಲ್ ವೀಡಿಯೋಸ್ ಬೇಕಂದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋಗೂ ಲೈಕ್ ಮಾಡಿ. ಇನ್ನು ನಿಮಗೆ ಬರೋವಂಥ ಡೌಟ್ಸ್ಗಳನ್ನು, ಇರಿಗೇಷನ್ ಫೆಸಿಲಿಟೀಸ್ ಅಥವಾ ಬೇರೆ ಏನಾದ್ರು ಡೌಟ್ ಬಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೋಸ್ಕರ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.